ಹೇಳಿದ್ದು ನಿಜ ಆಗೋ ಟೈಮ್ ಬಂತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಇನ್ನೇನು ಅಂತ ಒಂದು ವಿಷಯ ನಾನು ಹೇಳಿದೆ ನಿಮಗೆ. ಸಿದ್ದರಾಮಯ್ಯ ಅವ್ರ ನಂತರ ತಾವೆಲ್ಲ ಕೂಡ ನನ್ನ ಒಂದು ಪ್ರಶ್ನೆ ಕೇಳಿದ್ದಾರೆ. ಖರ್ಗೆ ಅವರು, ಪರಮೇಶ್ವರ್ ಅವರು, ಅದೆಲ್ಲ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೇ ಗ್ಯಾರಂಟಿ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಮೊನ್ನೆನೇ ಹೇಳಿದೆ. ನಾನು ಇವತ್ತು ಅದೇ ಕಾಣ್ತಾ ಇದೆ. ನೀವು 6 ತಿಂಗಳಿಂದ ಸಂಡೂರು ಬೈ ಎಲೆಕ್ಷನ್ ಇಂದನೇ ಹೇಳ್ತಿದ್ರಿ ಸರ್, ಅವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಷ್ಟೇ. ಕೆಲವು ಸಚಿವರು ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ. ಅವೆಲ್ಲ ಕೂಡ ಏನಿಲ್ಲ. ಸಿದ್ದರಾಮಯ್ಯ ಅವರ ಒಂದು ಸ್ಥಿತಿ ನಾವು ನೋಡಿದಾಗ ಅವರು ಆಲ್ರೆಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವ್ರು ಕೊಟ್ಟು ಮಾತ್ರ ಅಂತ ನಡ್ಕೋಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತು ಅವರು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಇವತ್ತೆಲ್ಲ ನಮಗೆ ಅರ್ಥ ಆಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಮುಂದೆ ಕಾಂಗ್ರೆಸ್ ಯಾವ ರೀತಿ ಇರುತ್ತಂತ ಊಹಿಸ್ಕೋಬಹುದು. ಸೊ ಅದನ್ನು ನಾವು ಇವಾಗಲೇ ಹೇಳೋದು ಬೇಡ ಸರ್, ಆ ಟೈಮ್ ಬಂದಾಗ ನಾನು ಹೇಳ್ತೀನಿ. ನೋಡಿ, ಅದು ಎಲ್ಲ ಕಡೆ ಸಹಜ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಮುಂದೆ ಅವ್ರ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಹೇಳಿದ್ದು ನಿಜ ಆಗೋ ಟೈಮ್ ಬಂತು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಇನ್ನೇನು ಅಂತ ಒಂದು ವಿಷಯ ನಾನು ಹೇಳಿದೆ ನಿಮಗೆ. ಸಿದ್ದರಾಮಯ್ಯ ಅವ್ರ ನಂತರ ತಾವೆಲ್ಲ ಕೂಡ ನನ್ನ ಒಂದು ಪ್ರಶ್ನೆ ಕೇಳಿದ್ದಾರೆ. ಖರ್ಗೆ ಅವರು, ಪರಮೇಶ್ವರ್ ಅವರು, ಅದೆಲ್ಲ ಕೂಡ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದೇ ಗ್ಯಾರಂಟಿ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅಂತ ನಾನು ಮೊನ್ನೆನೇ ಹೇಳಿದೆ. ನಾನು ಇವತ್ತು ಅದೇ ಕಾಣ್ತಾ ಇದೆ. ನೀವು 6 ತಿಂಗಳಿಂದ ಸಂಡೂರು ಬೈ ಎಲೆಕ್ಷನ್ ಇಂದನೇ ಹೇಳ್ತಿದ್ರಿ ಸರ್, ಅವರಿಬ್ಬರ ಮಧ್ಯೆ ಒಪ್ಪಂದ ಆಗಿದೆ ಅಂತೇಳಿ ಆ ಒಪ್ಪಂದ ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ ಅಷ್ಟೇ. ಕೆಲವು ಸಚಿವರು ನೀವು ರಾಜೀನಾಮೆ ಕೊಡಬೇಡಿ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯನವರಿಗೆ. ಅವೆಲ್ಲ ಕೂಡ ಏನಿಲ್ಲ. ಸಿದ್ದರಾಮಯ್ಯ ಅವರ ಒಂದು ಸ್ಥಿತಿ ನಾವು ನೋಡಿದಾಗ ಅವರು ಆಲ್ರೆಡಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಅವ್ರು ಕೊಟ್ಟು ಮಾತ್ರ ಅಂತ ನಡ್ಕೋಬೇಕು ಅನ್ನೋಂಥ ಒಂದು ವಿಚಾರದಲ್ಲಿ ಇವತ್ತು ಅವರು ರಾಜೀನಾಮೆ ಕೊಡಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಇವತ್ತೆಲ್ಲ ನಮಗೆ ಅರ್ಥ ಆಗ್ತಾ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಮುಂದೆ ಕಾಂಗ್ರೆಸ್ ಯಾವ ರೀತಿ ಇರುತ್ತಂತ ಊಹಿಸ್ಕೋಬಹುದು. ಸೊ ಅದನ್ನು ನಾವು ಇವಾಗಲೇ ಹೇಳೋದು ಬೇಡ ಸರ್, ಆ ಟೈಮ್ ಬಂದಾಗ ನಾನು ಹೇಳ್ತೀನಿ. ನೋಡಿ, ಅದು ಎಲ್ಲ ಕಡೆ ಸಹಜ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ನಾವು ಮುಂದೆ ಅವ್ರ ಅಡ್ಮಿನಿಸ್ಟ್ರೇಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ.